ಮೊದಲಾಗಿ ಕನ್ನಡ ರಾಜ್ಯೋತ್ಸವದ ತಮಗೆ ಆರ್ಥಿಕ ಶುಭಾಶಯ ಕೋರಕ್ ಬಯಸ್ತಾ ಇದ್ದೀನಿ. ಇವತ್ತು ಬಹಳ ಖುಷಿಯಿಂದ ಸಂತೋಷದಿಂದ ಇವತ್ತು ಆಫೀಸ್ ಉದ್ಘಾಟನೆ ಕಾರ್ಯಕ್ರಮ. ಸುಹೇಲ್ ಅವರು ಇಮ್ರಾನ್ ಅವರು ಬಂದು ನೀವು ದಯಮಾಡಿ ಒಂದು 5 ನಿಮಿಷಕ್ಕೋಸ್ಕರ ಬರಬೇಕು. ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದ್ರ ಜೊತೆ ನಮ್ಮ ಆಫೀಸ್ ಉದ್ಘಾಟನೆ ಕಾರ್ಯಕ್ರಮ ಇದೆ, ದಯಮಾಡಿ ತಾವು ಬರ್ಬೇಕಂತ ಸುಹೇಲ್ ಇಮ್ರಾನ್ ಅವರು ಆಹ್ವಾನ ಕೊಟ್ಟಿದ್ರು. ಆ ಆಹ್ವಾನ ಮೇಲೆ ಇವತ್ತು ಬಂದು ಅತ್ಯಂತ ನನಗೆ ಸಂತೋಷ ಖುಷಿಯನ್ನ ಬಂದಿದೆ. ಏನಂದ್ರೆ ಕನ್ನಡ ರಾಜ್ಯೋತ್ಸವ ತಾವು ಅದ್ಧೂರಿಯಾಗಿ ತಾವು ಆಗ್ತಿರ್ತಾರೆ. ಇನ್ನೊಂದು ಬಾರಿ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಕರ್ನಾಟಕ ರಾಜ್ಯೋತ್ಸವ ಅಂದ್ರೆ ನಮ್ಮ ರಾಜ್ಯದಲ್ಲಿ ಒಂದು ನಾಡಹಬ್ಬ ಇದ್ದಂಗೆ. ಕರ್ನಾಟಕ ರಾಜ್ಯೋತ್ಸವ ಅಂದ್ರೆ ಒಂದು ನಾಡಹಬ್ಬ ಇದ್ದಂಗೆ. ಬೇರೆ ಬೇರೆ ಸಮಾಜದಲ್ಲಿ ಅವ್ರವ್ರ ಸಮಾಜದಲ್ಲಿ ಅವ್ರ ಹಂತಕ್ಕಿಂತ ಹಬ್ಬಗಳು ಬರ್ತದೆ. ಈಗ ಮುಸ್ಲಿಂ ಸಮಾಜದಲ್ಲೂ ರಂಜಾನ್ ಬಕ್ರೀದ್ ಅಂತ ಬರ್ತದೆ. ನಮ್ಮ ಹಿಂದೂ ಸಮಾಜದಲ್ಲಿ ಸಂಕ್ರಾಂತಿ ಗಣೇಶ ಮತ್ತೊಂದು ಹಬ್ಬಗಳು ಬರ್ತದೆ. ಕ್ರೈಸ್ತ ಸಮಾಜದಲ್ಲೂ ಹಬ್ಬ ಬರ್ತದೆ. ಆಮೇಲೆ ಸಿಖ್ ಸಮಾಜದಲ್ಲೂ ಹಬ್ಬ ಬರ್ತದೆ. ಅವರೆಲ್ಲ ನಾವು ಹಬ್ಬಗಳು ಆಚರಿಸೋದು 2 ದಿನದಿಂದ 3 ದಿನ ಮೇಲೆ ಯಾರು ಹಬ್ಬ ಆಚರಿಸಲ್ಲ. ಕರ್ನಾಟಕ ರಾಜ್ಯೋತ್ಸವ ಹಬ್ಬ ಮಾತ್ರ 12 ತಿಂಗಳಲ್ಲಿ 11 ತಿಂಗಳು ನಾವು ಕರ್ನಾಟಕ ರಾಜ್ಯೋತ್ಸವನ ನಾವು ಆಚರಿಸ್ಕೊಂಡು ಬರ್ತಾ ಇದೀವಿ. ಒಂಥರ ನಾಡ ಹಬ್ಬದಂಗೆ ನಾವು ಮಾಡ್ಕೊಂಡು ಬರ್ತಾ ಇದೀವಿ. ನನಗೆ ತುಂಬಾ ಖುಷಿ ತಂದಿದೆ ಅಂದ್ರೆ ಈಚೀಚೆಗೆ ಏನಾಗಿದೆ, ನಮ್ ಬಹಳ ಜನ ನಾರ್ತ್ ಇಂದ ಅಲ್ಲಿಂದ ಇಲ್ಲಿಂದ ಬಂದು ಬಹಳಷ್ಟು ವರ್ಷದಿಂದ 10-15 ವರ್ಷದಿಂದ ಇಲ್ಲಿ ಬಂದು ಸೆಟ್ಲ್ ಆಗ್ಬಿಟ್ಟವ್ರೆ. ಇವತ್ತು ನೋಡ್ತಾ ನನ್ನ ಕ್ಷೇತ್ರದಲ್ಲೂ ಚಾಮರಾಜಪೇಟೆ ಅಂತ ಇದೆ. ಜೈನ್ ಸಮಾಜ ಹೆಚ್ಚಿನ ಸಂಖ್ಯೆಯಲ್ಲಿ ಜೈನ್ ಸಮಾಜ ಇವತ್ತು ವಾಸ ಮಾಡ್ತಾ ಇದ್ರೆ. 10ರಿಂದ 15 ವರ್ಷ ಆಯ್ತು ಅವ್ರು ಬಂದು ವಾಸ ಮಾಡಿ. ಅವ್ರದೆಲ್ಲ ನಾನು ಬಹಳ ಹತ್ರದಿಂದ ನೋಡ್ತಾ ಇದ್ದೀನಿ. ಅವರೆಲ್ಲ ಇವತ್ತು ಕನ್ನಡ ರಾಜ್ಯೋತ್ಸವನ ಆಚರಿಸ್ಕೊಂಡು ಬರ್ತಾ ಇದ್ರೆ ಅಂದ್ರೆ ಒಂಥರ ಇದು ಹೆಮ್ಮೆ ನಮ್ಗೆಲ್ಲ. ಅಂದ್ರೆ ನಾವೆಲ್ಲ ಕನ್ನಡದ ಬಗ್ಗೆ ನಾವೆಲ್ಲ ಗಮನ ಕೊಡ್ಬೇಕಾಗ್ತದೆ. ನೀವು ನೋಡಿ, ಪಕ್ಕದ ರಾಜ್ಯದಲ್ಲಿ ತಮಿಳ್ನಾಡಲ್ಲಿ ಬೇರೆ ಬೇರೆ ಭಾಷೆ ಬಂದ್ರು ಅವ್ರು ತಮಿಳ್ ಬಿಟ್ಟು ಮಾತಾಡಲ್ಲ. ಹಂಗೆ ನೀವು ಕೇರಳ ಹೋಗಿ, ಕೇರಳದಲ್ಲಿ ಮಲಯಾಳಿ ಭಾಷೆ ಬಿಟ್ಟು ಅವ್ರು ಬೇರೆ ಭಾಷೆ ಬಂದ್ರು ಅವ್ರು ಮಾತಾಡಲ್ಲ. ಆಂಧ್ರಾಗ ಹೋಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಂಧ್ರನೇ ಮಾತಾಡ್ತಾರೆ, ಬೇರೆ ಭಾಷೆ ಉಪಯೋಗಿಸಲ್ಲ. ಹಾಗಾಗಿ ನಮ್ಮ ರಾಜ್ಯದಲ್ಲೂ ಕನ್ನಡದಲ್ಲೇ ನಾವು ಮಾತಾಡಬೇಕು. ಆ ಪದ್ಧತಿಯನ್ನ ಇಲ್ಲೂ ತರಬೇಕಂತ ನಿಮ್ಮೆಲ್ಲ ಮನವಿ ಮಾಡ್ಕೊಂಡು ಸುಹೇಲ್ ಅವರು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ. ಯುವಕರು ಇದ್ದಾರೆ, ಮುಂದೆ ಬೆಳೀತಾರೆ. ನೀವೆಲ್ಲ ಬೆಳೆಸ್ಬೇಕು, ನೀವೆಲ್ಲ ಆಶೀರ್ವಾದ ಮಾಡ್ಬೇಕಿಂತ ಯುವಕರಿಗೆ. ಅನ್ಸರ್ಬಿ ಅವರು ನೀವೆಲ್ಲ ಸಲಹೆ ಕೊಡ್ಬೇಕು ಹುಡುಗರಿಗೆ. ಯುವಕರು ಬೆಳೀತಾ ಇದ್ದಾರೆ, ಒಳ್ಳೆ ಕೆಲಸನ ಮಾಡಕ್ಕೆ ಮುಂದೆ ಬಂದಿದ್ದಾರೆ. ನೀವೆಲ್ಲ ಅವ್ರಿಗೆ ಸಲಹೆನ ಕೊಟ್ಟು ಇಂಥ ಯುವಕರು ಹುಡುಗರನ್ನ ಮುಂದೆ ತರಬೇಕು. ಇನ್ನೊಂದು ಬಾರಿ ನಾನು ಸುಹೇಲ್ ಅವ್ರಿಗೆ ಶುಭಾಶಯನ ಕೊಡಿ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಒಳ್ಳೆ ಕೆಲಸ ಯಾರು ಮಾಡ್ತಾರೆ ಖಂಡಿತ ಟಿಪ್ಪು, ಅಲ್ತಾಫ್ ಬೈ, ಅನ್ಸರ್ ಬೈ, ಅಕ್ಬರ್ ಬೈ ಎಲ್ಲ ನಾವೆಲ್ಲ ಇರ್ತೀವಿ. ನಾವೆಲ್ಲ ಒಳ್ಳೆ ಕೆಲಸ ಮಾಡಬೇಕು. ದೇಶಕ್ಕೆ ಒಳ್ಳೆ ಹೆಸರು ಬರಬೇಕು, ರಾಜ್ಯಕ್ಕೆ ಒಳ್ಳೆ ಹೆಸರು ಬರಬೇಕು. ಕನ್ನಡ ಬಗ್ಗೆ ನಿಮ್ಗೆಲ್ಲ ಗಮನ ಇರಲಿ. ನಾವು ಇನ್ಮೇಲೆ ಕನ್ನಡನೇ ಮಾತಾಡ್ಬೇಕಂತ ನಿಮ್ಮಲ್ಲಿ ಮನವಿ ಮಾಡ್ಕೊಂಡು ನಾನು ಮಾತಾಡ್ತೀನಿ. ಜೈ ಕರ್ನಾಟಕ, ಜೈ ಮಾತೆ. ಹೋಗ ಚೋಳ್ಮ.